ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಕೂಡ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ದೇವರ ಯೋಜನೆ ಮನುಷ್ಯನಿಗೆ ಸಮಾಧಾನ. ದೇವರ ಯೋಜನೆ ಮನುಷ್ಯನಿಗೆ ಸಮಾಧಾನವನ್ನು ತರಬಲ್ಲದ್ದು. ನಾನು ಹೇಳುವಂಥ ಒಂದು ಸಂದೇಶ ಈ ವಿಷಯದ ಅಡಿಯಲ್ಲೇ ನಿಮಗೆ ತಿಳಿಸಲಿಕ್ಕೆ ಇಚ್ಛಿಸುತ್ತೇನೆ. ಪ್ರಿಯರೇ, ಬೈಬಲಿನಲ್ಲಿ ಮತ್ತಾಯ 1ನೇ ಅಧ್ಯಾಯದ 18ರಿಂದ 25ನೇ ವಾಕ್ಯದವರೆಗೂ ಯೇಸುವಿನ ಜನನ ಹೇಗಾಯಿತು ಎಂಬುದಾಗಿ, ಆ ಸಂದರ್ಭದಲ್ಲಿ ಯೋಸೇಫನು ಕೆಲವು ಗೊಂದಲದಲ್ಲಿಯೂ, ಮರಿಯಳು ಗರ್ಭಿಣಿಯಾಗಿದ್ದಾಗ ಮದುವೆಗೆ ಮುಂಚೆನೇ ಗರ್ಭಿಣಿಯಾಗಿದ್ದು ಎಂಬುದಾಗಿ ತಿಳಿದು ಆಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಯೋಚಿಸುತ್ತಿದ್ದನು. ಆ ಸಂದರ್ಭದಲ್ಲಿ ದೇವರ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ದೇವರು ಯೇಸುವಿನೊಂದಿಗೆ ಹುಟ್ಟುವಂಥ ಮಗುವಿನ ಒಂದಿಗೆ ಏನು ಯೋಜನೆ ಇಟ್ಟುಕೊಂಡಿದ್ದಾನೆ, ಯಾತಕ್ಕೆ ಆ ಮಗು ಜನಿಸಬೇಕು, ಯಾರು ಆ ಮಗು ಅನ್ನುವಂಥ ವಿಷಯದಲ್ಲಿ ಒಂದು ಪ್ರಕಟಣೆಯನ್ನು ಯೋಸೇಫನಿಗೆ ತಿಳಿಸುತ್ತಾನೆ. ಗೊಂದಲದಲ್ಲಿಯೂ ಭಯದಲ್ಲಿಯೂ ಇದ್ದಂಥ ಯೋಸೇಫನಿಗೆ ಆಗ ಸಮಾಧಾನ ಉಂಟಾಗ್ತದೆ. ಯೇಸುವನ್ನು ತಿರಸ್ಕರಿಸದೆ ಯೇಸುವನ್ನು ಅವನು ಅಂಗೀಕರಿಸುತ್ತಾನೆ. ಸೊ ಈ ಸಾರಾಂಶದೊಟ್ಟಿಗಿರುವಂಥ ಸಂದೇಶ ವೇದ ಭಾಗವನ್ನು ನಾನು ನಿಮಗೆ ಓದುತ್ತೇನೆ. ಅನಂತರ ಅದರಲ್ಲಿರುವಂಥ ವಿಷಯಗಳನ್ನು ನಾವು ಗಮನಿಸೋಣ. ಮತ್ತಾಯ 1ನೇ ಅಧ್ಯಾಯ 18ರಿಂದ. ಯೇಸು ಕ್ರಿಸ್ತನ ಜನನವು ಹೀಗಾಯಿತು. ಆತನ ತಾಯಿಯಾದ ಮರಿಯಳು ಯೋಸೇಫನಿಗೆ ನಿಶ್ಚಯ ಮಾಡಿದಾಗ ಅವರು ಕೂಡೋದಕ್ಕಿಂತ ಮುಂಚೆ ಆಕೆ ಪವಿತ್ರಾತ್ಮನಿಂದ ಗರ್ಭಿಣಿಯಾದದ್ದು ಕಂಡು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ನೀತಿವಂತನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ರಹಸ್ಯವಾಗಿ ಆಕೆಯನ್ನು ಬಿಟ್ಟು ಬಿಡಬೇಕೆಂದು ಆಲೋಚಿಸಿದನು. ಅವನು ಇವುಗಳನ್ನು ಆಲೋಚನೆ ಮಾಡುತ್ತಿದ್ದಾಗ, ಇಗೋ, ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಯೋಸೇಫನೇ, ದಾವೀದನ ಕುಮಾರನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳೋದಕ್ಕೆ ಭಯಪಡಬೇಡ. ಯಾಕೆಂದರೆ ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆಗಿದೆ. ಆಕೆಯು ಒಬ್ಬ ಮಗನನ್ನು ಹೆರುವಳು. ನೀನು ಆತನಿಗೆ ಯೇಸು ಎಂದು ಕರೆಯಬೇಕು. ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಅಂದನು. ಪ್ರವಾದಿಯ ಮುಖಾಂತರ ಕರ್ತನು ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತೇನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಳು. ಅವಳು ಆತನ ಹೆಸರನ್ನು ಇಮ್ಮಾನುವೇಲ್ ಎಂದು ಕರೆಯುವರು. ಅವರು ಆತನ ಹೆಸರನ್ನು ಇಮ್ಮಾನುವೇಲ್ ಎಂದು ಕರೆಯುವರು ಎಂಬುದೇ. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಇದರ ಅರ್ಥ. ಆಗ ಯೋಸೇಫನು ನಿದ್ರೆಯಿಂದ ಎಚ್ಚೆತ್ತು ಕರ್ತನ ದೂತನು ತನಗೆ ಅಪ್ಪಣೆ ಕೊಟ್ಟಂತೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆರುವ ತನಕ ಅವನು ಆಕೆಯನ್ನು ಅರಿಯಲಿಲ್ಲ. ಅವನು ಆತನ ಹೆಸರನ್ನು ಯೇಸು ಎಂದು ಕರೆದನು.
ಪ್ರಿಯರೇ, ಈ ಓದಿದಂಥ ಭಾಗದಿಂದ ನಾನು ದೇವರ ಯೋಜನೆ ಮನುಷ್ಯರಿಗೆ ಸಮಾಧಾನ ಉಂಟು ಮಾಡುತ್ತದೆ ಅನ್ನುವಂಥ ವಿಷಯದ ಅಡಿಯಲ್ಲಿ ನಿಮಗೆ 3 ವಿಷಯಗಳನ್ನು ಯೇಸುವಿನ ಬಗ್ಗೆ ತಿಳಿಲಿಕ್ಕೆ ದೇವರು ತಿಳಿಸ್ತಾ ಇರುವಂಥ 3 ವಿಷಯವನ್ನು ನಿಮಗೆ ತಿಳಿಸ್ಲಿಕ್ಕೆ ನಾನು ಇಚ್ಛಿಸುವಂಥವನಾಗಿದ್ದೇನೆ. ಮೊದಲನೆಯದು, ಯೇಸುವಿನ ಜನನ, ನಜರೇತಿನ ಯೇಸುವಿನ ಜನನ ಅದು ಪರಿಶುದ್ಧವಾದಂಥ ಒಂದು ಜನನ ಎಂಬುದಾಗಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಈ ಒಂದು ದೇವರ ಯೋಜನೆ ನಾವು ತಿಳ್ಕೊಳ್ಳುವಾಗ ನಮಗೆ ಸಮಾಧಾನ ಯಾಕೆ ಉಂಟಾಗ್ತದೆ ಅಂತ ಹೇಳಿದ್ರೆ, ಯೇಸುವಿನ ಬಗ್ಗೆ ಅನೇಕ ತಪ್ಪಾದಂಥ ಅಭಿಪ್ರಾಯಗಳು ಅಥವಾ ತಿಳಿಯದೇ ಇರುವಂಥ ಸತ್ಯಗಳು ಮನುಷ್ಯರಿಗೆ ಉಂಟು. ಸಹಜವಾಗಿಯೇ ಯೋಸೇಫನು ಯೇಸುವಿನ ತಂದೆಯಾಗಿದ್ದಂಥವನು ತಾನು ಮದುವೆಯಾಗಬೇಕಾದಂಥ ಮರಿಯಳಿಗೆ ಗರ್ಭವನ್ನು ಧರಿಸಿದ್ದಾಳೆ ಎಂಬುದಾಗಿ ತಿಳಿದು ಆಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ ರಹಸ್ಯವಾಗಿ ಬಿಟ್ಟು ಬಿಡಬೇಕೆಂಬುದಾಗಿ ಯೋಚಿಸುತ್ತಿದ್ದನು. ಯಹೂದ್ಯರ ಮದುವೆಯ ಪದ್ಧತಿ ಅನ್ನುವಂಥದ್ದು, ಒಂದು ದಿನ ಅವನು ಮಲಗಿದ್ದಾಗ ನಾವು ನೋಡ್ತೇವೆ, ದೇವರ ದೂತನು ಅವನಿಗೆ ಕಾಣಿಸಿಕೊಳ್ಳುತ್ತಾನೆ, ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. 20ನೇ ವಾಕ್ಯ ಹೀಗೆ ಹೇಳ್ತದೆ, ನಾನು ನಿಮಗೋಸ್ಕರ ಓದುತ್ತೇನೆ. ಅವನು ಇವುಗಳನ್ನು ಆಲೋಚನೆ ಮಾಡುತ್ತಿದ್ದಾಗ ಇಗೋ, ಕರ್ತನ ದೂತನು ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು. ಪ್ರಿಯರೇ, ಮನುಷ್ಯನ ಜೀವಿತದಲ್ಲಿ ತಪ್ಪಾದಂಥ ವಿಷಯಗಳನ್ನು ತಿಳ್ಕೊಂಡಾಗ ಅಥವಾ ಮನುಷ್ಯನು ಸರಿಯಾಗಿ ತಿಳುವಳಿಕೆ ಇಲ್ಲದೇ ಇದ್ದಾಗ ತಪ್ಪು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಉಂಟು. ಅದರಿಂದ ಮನುಷ್ಯನ ಸಮಾಧಾನ ಕೂಡ ಕೆಡಲಿಕ್ಕೆಲ್ಲ ಸಾಧ್ಯತೆ ಉಂಟು. ಅದರ ಜೊತೆಯಲ್ಲೇ ಕಳವಳ, ಭಯ ಕೂಡ ಅವನ ಜೀವಿತಕ್ಕೆ ಬರಲಿಕ್ಕೆ ಉಂಟು. ನಿಮ್ಮ ಜೀವಿತದಲ್ಲಿ ಕಳವಳ, ಭಯ, ಚಿಂತೆ ಯೇಸುವಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರೋದಾದರೆ ಯೇಸುವನ್ನು ಅಂಗೀಕಾರ ಮಾಡಬೇಕಾ, ತಿರಸ್ಕಾರ ಮಾಡಬೇಕಾ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೆಲವು ವಿಷಯಗಳು ತಿಳಿಸಲಿಕ್ಕೆ ದೇವರು ಕೂಡ ಇಚ್ಛಿಸುವಂಥವನಾಗಿದ್ದಾನೆ. ಅಂದಿನ ಕಾಲದಲ್ಲಿ ಯೋಸೇಫನಿಗೂ ಕೂಡ ತಾನು ಯೇಸು ಸ್ವಾಮಿಯನ್ನು ಅಥವಾ ಗರ್ಭದಲ್ಲಿ ಯಾರಿದ್ದಾರೆ ಎಂಬುದಾಗಿ ತಿಳಿದೇನೆ ಮರಿಯಳನ್ನು ತೊರೆಯಬೇಕು, ತಿರಸ್ಕರಿಸಬೇಕು ಎಂಬುದಾಗಿ ಯೋಚನೆ ಮಾಡುತ್ತಿದ್ದಾಗ ದೇವರು ತಿಳಿಸಿಕೊಟ್ಟಂತಹ ಸತ್ಯಗಳಿಂದ ಅವನು ಕೊನೆಗೆ ಯೇಸುವನ್ನು ಅವನು ಸ್ವೀಕರಿಸ್ತಾನೆ, ಮರಿಯಳನ್ನು, ಮಗುವನ್ನು ಸ್ವೀಕರಿಸ್ತಾನೆ. ಸೊ ಇದಕ್ಕೆ ದೇವರು ತಿಳಿಸಿಕೊಟ್ಟಂಥ ಅದು ಯಾವ ಸತ್ಯವನ್ನು ಈ ಆಲೋಚನೆಗಳನ್ನು ಬದಲಾಯಿಸ್ತು ಅನ್ನುವಂಥದ್ದನ್ನು ನಾವು ಒಂದೊಂದಾಗಿ ನೋಡೋಣ. 3 ಅಂಶಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ಮೊದಲನೇ ಅಂಶ, ದೇವರು ತಿಳಿಸಿಕೊಟ್ಟಂತಹ ಆ ಯೇಸುವಿನ ಬಗ್ಗೆ ಮೊದಲನೇ ಸತ್ಯ ಏನಂದರೆ, ಅಥವಾ ಕೂಸಿನ ಬಗ್ಗೆ ಏನು ಅಸತ್ಯ ಅಂತ ಹೇಳಿದ್ರೆ, ಆ ಕೂಸು ಪರಿಶುದ್ಧವಾದಂಥ ಕೂಸು ಅಥವಾ ಪರಿಶುದ್ಧವಾದಂಥ ಒಂದು ಜನನ ಅದಾಗಿದೆ ಎಂಬುದಾಗಿ. ಸೊ ನಾನು ನಿಮಗೆ ಆ 20ನೇ ವಾಕ್ಯವನ್ನು ಮುಂದುವರೆದು ನಾನು ನಿಮಗೆ ತಿಳಿಸ್ತೇನೆ. ಕನಸಿನಲ್ಲಿ ದೇವದೂತನು ಕಾಣಿಸಿಕೊಳ್ಳುತ್ತಾನೆ, ದೇವರು ಕಳಿಸ್ತಾರೆ. ಕನಸಿನಲ್ಲಿ ಕಾಣಿಸಿಕೊಂಡಂಥ ದೇವದೂತನು ಹೇಳ್ತಾನೆ, ಮತ್ತಾಯ 1:20 ಬಿ ಭಾಗದಲ್ಲಿ ಹೀಗೆ ಹೇಳ್ತಾನೆ, ಯೋಸೇಫನೇ, ದಾವಿದ ಕುಮಾರನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳೋದಕ್ಕೆ ಭಯಪಡಬೇಡ. ಯಾಕೆಂದರೆ ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆಗಿದೆ. ಸಹಜವಾಗಿಯೇ ತನ್ನದಲ್ಲದೇ ಇರುವಂಥ ಒಂದು ಮಗುವನ್ನು ಸ್ವೀಕರಿಸಿಕೊಳ್ಳೋದಕ್ಕೆ ಹಿಂಜರಿಕೆಯೂ ಭಯನೂ ಖಂಡಿತವಾಗಿ ಇರುತ್ತೆ. ಸೊ ಅದಕ್ಕೆ ದೇವರು ತಿಳಿಸ್ತಾ ಇರುವಂಥ ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆಗಿದೆ. ಹಾಗಾದರೆ ಈ ಗರ್ಭ ಅಥವಾ ಏನು ಆ ಒಂದು ಕೂಸಿದೆ ಅದು ಪರಿಶುದ್ಧವಾದಂಥ ಕೂಸು, ಪವಿತ್ರಾತ್ಮನಿಂದ ಉಂಟಾದ ಕೂಸು, ಪವಿತ್ರವಾದ ಕೂಸು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಪರಿಶುದ್ಧವಾದಂಥ ಕೂಸು?
ಪರಿಶುದ್ಧತೆಗೆ ಎರಡು ಅರ್ಥ ಉಂಟು. ಒಂದು ಪ್ರತ್ಯೇಕ ಅನ್ನುವಂಥ ಒಂದು ಅರ್ಥ ಆದರೆ, ಯಾವುದೇ ರೀತಿಯಾದಂಥ ಕೆಟ್ಟ ಅಂಶಗಳನ್ನು ಕೂಡದೇ ಇರುವಂಥದ್ದು ಎಂಬುದಾಗಿ ಕೂಡ ಇರುವಂಥ ಮತ್ತೊಂದು ಅರ್ಥ ಇದೆ. ಯೇಸುವಿನ ಜೀವನ ಅಥವಾ ಯೇಸುವಿನ ಜನನ ಏನಿದೆ, ಇದು ಎರಡೂ ಕೂಡ ಈ ಅಂಶದಲ್ಲಿ, ಈ ವಿಷಯದಲ್ಲಿ ಅಡಕವಾಗಿದೆ. ಆತನು ಪ್ರತ್ಯೇಕನೂ ಹೌದು, ಆ ಜನನ ಪ್ರತ್ಯೇಕನೂ ಹೌದು. ಎರಡನೇದು, ಯಾವುದೇ ರೀತಿಯಾದಂಥ ಕೆಟ್ಟ ವಿಷಯ ಒಳಗೊಳ್ಳದೇ ಇರುವಂಥ ಅಂಶ ಈ ಜನನಕ್ಕೆ ಉಂಟು. ಮೊದಲನೇದಾಗಿ, ನಾವೊಂದು ಜನನ ಹೇಗೆ ನಡೀತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದಿದೆ. ಜನನದ ಬಗ್ಗೆ ನಮಗೆ ಎಲ್ಲರಿಗೂ ತಿಳಿದಿರೋದ್ರಿಂದ ಮನುಷ್ಯನ ಜನನ ಹೇಗಾಗ್ತದೆ ಅನ್ನುವಂಥದ್ದು ನಾನು ಹೇಳುವಂಥ ಅಗತ್ಯ ಇಲ್ಲ. ಆದರೆ ಈ ಒಂದು ಪರಿಶುದ್ಧವಾದಂಥ ಯೇಸುವಿನ ಜನನದ ಪ್ರತ್ಯೇಕತೆ ಏನಂತ ಹೇಳಿದ್ರೆ, ಯೇಸುವಿನ ಜನನ ತಂದೆ ತಾಯಿಗಳ ಒಂದು ಸಂಯೋಗದಿಂದ ಉಂಟಾದಂಥ ಒಂದು ಜನನವಲ್ಲ. ಮೇರಿಯು ಲೂಕದ ಸುವಾರ್ತೆಯಲ್ಲಿ ಮೇರಿಗೆ ಈ ವಿಷಯವು ನೀನು ಗರ್ಭವನ್ನು ಧರಿಸುತ್ತಿ ಎಂಬುದಾಗಿ ಹೇಳಿದಾಗ ಮರಿಯಳು ಹೇಳ್ತಾಳೆ, ನಾನು ಪುರುಷನನ್ನು ಅರಿತವಳಲ್ಲ, ಮತ್ತು ಇದು ಹೇಗೆ ಸಾಧ್ಯ ಆಗತ್ತೆ ಎಂಬುದಾಗಿ ಆಕೆ ಪ್ರಶ್ನೆ ಮಾಡ್ತಾಳೆ. ಆದರೆ ದೇವದೂತನು ಆಕೆಗೆ ಉತ್ತರ ಕೊಡ್ತಾನೆ, ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ದೇವರ ಶಕ್ತಿ ನಿನ್ನನ್ನು ಆವರಿಸಿಕೊಂಡು ದೇವರು ಮಗುವನ್ನು ಕೊಡ್ತಾನೆ ಎಂಬುದಾಗಿ ಅದರಲ್ಲಿ ತಿಳಿಸೋದಾಗಿ ನಾವು ನೋಡ್ತೇವೆ. ಸೊ ಪವಿತ್ರಾತ್ಮನ ಒಂದು ಶಕ್ತಿ ಆಕೆಯ ಮೇಲೆ ಬರಲು, ನಿಮಗೂ ನನಗೂ ಗೊತ್ತಿರುವಂಥದ್ದು, ಒಂದು ಗರ್ಭದಲ್ಲಿ ಒಂದು ಮಗು ಉಂಟಾಗಬೇಕಂದ್ರೆ ಗಂಡ ಹೆಂಡತಿಯ ಸಂಭೋಗ ಬಹಳ ಅಗತ್ಯ. ಆದರೆ ಸೃಷ್ಟಿಯನ್ನು ದೇವರು ಮಾಡುವಾಗ ಆದಿಕಾಂಡ 1ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಭೂಮಿಯು ನಿರಾಕಾರವಾಗಿ ಶೂನ್ಯವಾಗಿತ್ತು, ಏನೂ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರ ಆತ್ಮನು ಜಲಹ ಸಮೂಹಗಳ ಮೇಲೆ ಸಂಚರಿಸುತ್ತಿದ್ದಾಗ, ಅದರ ಅರ್ಥ ಆ ಸಂಚಾರದ ವಿಷಯ, ದೇವರ ಆತ್ಮನು ಕಾರ್ಯ ಮಾಡ್ತಾ ಇದ್ದಾಗ ಏನೂ ಇಲ್ಲದೆ ಇರುವುದರಿಂದ ಒಂದು ಸೃಷ್ಟಿಯ ಕೆಲಸ ಪ್ರಾರಂಭ ಆಗತ್ತೆ. ಹಾಗೆಯೇ ಗರ್ಭದಲ್ಲಿ ಏನೂ ಇಲ್ಲ, ಗರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಂಡಾಶಯವೂ ಪ್ರೊಡ್ಯೂಸ್ ಆಗಿಲ್ಲ, ವೀರ್ಯಾಣು ಕೂಡ ಶರೀರಕ್ಕೆ ಸೇರಿಲ್ಲ. ಅಂಥ ಸಮಯದಲ್ಲಿ ಪರಿಶುದ್ಧಾತ್ಮನು ಆತ್ಮ ಸ್ವರೂಪನಾದಂಥ ಯೇಸುವಿಗೆ ಒಂದು ದೇಹವನ್ನು ಉಂಟು ಮಾಡಿ ಕೊಡೋದಾಗಿ, ಆ ಗರ್ಭದಲ್ಲಿ ಆ ಕೆಲಸವನ್ನು ನಡೆಸೋದಾಗಿ ನಾವು ತಿಳಿಯಬಹುದು. ಇದು ಹೇಗೆ ಸಾಧ್ಯ ಎಂಬುದಾಗಿ ನೀವು ಯೋಚಿಸಬಹುದು. ಅಂದಿನ ಕಾಲದಲ್ಲಿ ಮರಿಯಳು ಕೂಡ ಯೋಚಿಸಿದಳು. ಆದರೆ ದೇವರ ವಾಕ್ಯದಲ್ಲಿ ದೇವದೂತನ ಒಂದು ಕೊಟ್ಟಂಥ ಉತ್ತರ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ. ಇಲ್ಲದೇ ಇರೋದರಿಂದ ಇರೋದನ್ನು ಸೃಷ್ಟಿ ಮಾಡೋದಕ್ಕೆ ದೇವರಿಗೆ ದೊಡ್ಡ ಆಶ್ಚರ್ಯಕರವಾದಂಥ ಅಥವಾ ಪ್ರಯಾಸಕರವಾದಂಥ ಕೆಲಸ ಮಾಡೋ ಅಗತ್ಯ ಇಲ್ಲ. ಶರೀರ ಇಲ್ಲದೆ ಇರುವಂತಹ ದೇವರು ಮಾಂಸಧಾರಿಯಾಗಿ ಒಂದು ಗರ್ಭದಲ್ಲಿ ಜನಿಸೋದು ನಿಮಗೆ ನನಗೆ ಅದು ಅಪರೂಪದಲ್ಲಿ ಅಪರೂಪ, ಸಾಧ್ಯದಲ್ಲಿ ಅಸಾಧ್ಯ ಅನಿಸಬಹುದು, ಆಗದೇ ಇರುವಂಥ ವಿಷಯ ಅನಿಸಬಹುದು. ಆದರೆ ನಂಬಿದಂಥವರು ದೇವರ ಮಹಿಮೆಯನ್ನು ಕಾಣ್ತಾರೆ ಅನ್ನುವ ಹಾಗೆಯೇ ದೇವರ ವಾಕ್ಯದಲ್ಲಿ ಹೇಳ್ತದೆ, ಪವಿತ್ರಾತ್ಮನಿಂದ ಆ ಕೂಸು ಉಂಟಾಯಿತು ಎಂಬುದಾಗಿ. ಸೊ ಇದು ದೇವರು ತಿಳಿಸಿದಂಥ ಮೊದಲನೆಯ ಸಂಗತಿಯಾಗಿತ್ತು. ಹಾಗಾಗಿ ಯೋಸೇಫನ ಆ ಭಯಭ್ರಾಂತ, ಕಳವಳ ಮತ್ತು ಏನೋ ಒಂದು ವ್ಯಭಿಚಾರದ ಒಂದು ಪ್ರಕ್ರಿಯೆ, ಮೇರಿ ಮತ್ತು ಇನ್ನೊಬ್ಬರು ಯಾರ ಮಧ್ಯದಲ್ಲಿ ಸಂಬಂಧ ಇದೆ ಅನ್ನುವಂಥ ಎಲ್ಲದಕ್ಕೂ ಒಂದು ಬ್ರೇಕ್ ಬಿದ್ದ ಹಾಗೆ ಆಯಿತು. ಯೋಸೇಫನು ತಿಳಿದನು, ಇದರಲ್ಲಿ ದೇವರ ಕಾರ್ಯ ಇದೆ, ಪರಿಶುದ್ಧಾತ್ಮನ ಕಾರ್ಯ ಇದೆ ಎಂಬುದಾಗಿ ಅವನು ಅದನ್ನು ಅಂಗೀಕರಿಸ್ತಾನೆ, ತಿಳಿತಾನೆ. ಸೊ ಮೊದಲನೇ ಸತ್ಯ ನೀವು ನಾನು ತಿಳಿಬೇಕಾಗಿರೋದು, ಯೇಸುವಿನ ಜನನ ದಟ್ ಈಸ್ ನಾಟ್ ಎ ಸಿಂಪಲ್ ಒಂದು ಬರ್ತ್ ಅಲ್ಲ, ಅದು ಸಾಧಾರಣವಾದಂಥ ಒಂದು ಜನನವಲ್ಲ, ಅದು ಪರಿಶುದ್ಧ ಪವಿತ್ರಾತ್ಮನಿಂದ ದೇವರ ಕ್ರಿಯೆಯಿಂದ ಉಂಟಾದಂಥ ಒಂದು ಜನನವಾಗಿದೆ ಅನ್ನುವಂಥದ್ದು. ಸೊ ನಿಮ್ಮ ನನ್ನ ಜನನಕ್ಕೆ ಎಷ್ಟೋ ವಿಭಿನ್ನವಾದಂಥ ಜನನ ಯೇಸುವಿನ
ಜನನವಾಗಿದೆ. ಯಾಕೆ ಈ ಜನನ ಹೀಗೆ ಉಂಟಾಯಿತು? ಒಂದನೇ ಕಾರಣ ಏನಂದರೆ, ಪರಿಶುದ್ಧವಾದಂಥ ಒಬ್ಬ ವ್ಯಕ್ತಿ ಮಾನವರಿಗೋಸ್ಕರ ಆತನು ಸಾಯಬೇಕು, ಒಬ್ಬ ಸಬ್ಸ್ಟಿಟ್ಯೂಟ್ ಆಗಿ, ಒಬ್ಬ ಪ್ರತಿನಿಧಿಯಾಗಿ, ಅಥವಾ ಅವರ ಬದಲಾಗಿ ಈ ಲೋಕದಲ್ಲಿ ಅವನು ಬಲಿಯಾಗಬೇಕು ಪಾಪಕ್ಕೆ ಅಂತ ಹೇಳುವಾಗ, ಪರಿಶುದ್ಧ ಜೀವಿ ಮನುಷ್ಯನು ಇಲ್ಲದೇ ಇದ್ದಾಗ ದೇವರೇ ಈ ಲೋಕಕ್ಕೆ ಬರಬೇಕಾಯಿತು. ಸೊ ಆ ದೇವರು ಬರುವಾಗ ಆತನಲ್ಲಿಯೂ ಕೂಡ ಪರಿಶುದ್ಧತೆ ಅನ್ನುವಂಥದ್ದು ನೆಲೆಯಾಗಿರಬೇಕು. ಪಾಪದ ಅಂಶ ಸ್ವಭಾವ ಆತನಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಪಾಪದ ಸ್ವಭಾವವನ್ನು ಕಡಿದಕ್ಕೆ ಆದಾಮನಿಂದ ಬಂದಂಥ ಪಾಪದ ಸ್ವಭಾವ, ಮನುಷ್ಯನಲ್ಲಿ ಹರಡುತ್ತಾ ಬರ್ತಾ ಇರುವಂಥ ಪಾಪದ ಸ್ವಭಾವವನ್ನು ಕಡಿಲಿಕ್ಕೆ, ಪರಲೋಕದಿಂದ ಬಂದಂಥ ಮನುಷ್ಯನು ಎಂಬುದಾಗಿ ತಿಳಿಸಲಿಕ್ಕೆ ಯೇಸು ಬಂದಾಗ ಈ ಪರಿಶುದ್ಧವಾದಂಥ ಜನನ ನಡಿಬೇಕಾಗಿತ್ತು. ಹಾಗಾಗಿ ಆ ಜನನ, ಯೇಸುವಿನ ಜನನ ಪರಿಶುದ್ಧವಾದಂಥ ಜನನವಾಗಿತ್ತು. ಯಾಕಂದರೆ ಅದು ಎಂದಿಗೂ ಆಗದೇ ಇರುವಂಥ ಜನನ ಯೇಸುವಿನ ಜನನ. ಎರಡನೆಯದು, ಅದು ಯಾವುದೇ ರೀತಿಯಲ್ಲಿ ಪಾಪದಿಂದ ಕೂಡಿದಂಥ ಜನನ ಅದಾಗಿರಲಿಲ್ಲ ಎನ್ನುವಂಥದ್ದೇ ಯೇಸುವಿನ ಪರಿಶುದ್ಧವಾದಂಥ ಜನನ. ಸೊ ಈ ಜನನದಲ್ಲಿಯೇ ನಾವಿಷ್ಟು ಪರಿಶುದ್ಧತೆ ಇರುವಾಗ ಖಂಡಿತವಾಗಿ ಇದಕ್ಕೊಂದು ಉದ್ದೇಶ ಇದೆ. ಈ ಒಂದು ಯೇಸುವಿನ ಜನನ ನಿರ್ದಿಷ್ಟವಾದಂಥ ಗುರಿಗೋಸ್ಕರನೇ ಆಗಿದೆ ಎಂಬುದಾಗಿ ನಾವು ಅನುಮಾನ ಹಾಕುವಂಥದ್ದು ಸರಿಯೇ. ಹಾಗಾಗಿ ಯೋಸೇಫನು ಈ ಜನನ ಏನೋ ಪರಿಶುದ್ಧವಾಗಿ ಆಯಿತು, ಆದರೆ ಅವನಿಗೆ ಅನುಮಾನ ಇರಬಹುದು. ಹಾಗಾಗಿ ಆತನಿಗೆ ದೇವರ ದೂತನು ಮತ್ತೆ ಇನ್ನೂ ಕೆಲವು ವಿಷಯಗಳನ್ನು ತಿಳಿಸ್ತಾನೆ. ಅದೇನೆಂಬುದಾಗಿ ನಾವು ನೋಡೋಣ. ಮೊದಲನೇ ಅಂಶ ಯೇಸುವಿನ ಜನನದು ಪರಿಶುದ್ಧವಾದಂಥದ್ದು. ಎರಡನೇದು, ಯೇಸುವಿನ ಆ ಒಂದು ಜನನ ಏನಿದೆ ಅದು ಪರಿಶುದ್ಧವಾದಂಥ ಉದ್ದೇಶಕ್ಕಾಗಿ ಆಗಿದೆ ಅನ್ನುವಂಥದ್ದು. ಮತ್ತಾಯ 1:21 ನಾವು ಹೀಗೆ ಓದುತ್ತೇವೆ, ಆಕೆಯು ಒಬ್ಬ ಮಗನನ್ನು ಹೆರುವಳು, ನೀನು ಆತನಿಗೆ ಯೇಸು ಎಂದು ಕರೆಯಬೇಕು, ಯಾಕೆಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸುವನು ಅಂದನು. ಪ್ರಿಯರೇ, ದೇವರ ಯೋಜನೆ ಮನುಷ್ಯರ ಮಧ್ಯದಲ್ಲಿ ಒಬ್ಬ ಪರಿಶುದ್ಧವಾದಂಥ ಕೂಸನ್ನು ಹುಟ್ಟಿಸೋದಕ್ಕೆ ಕಾರಣ ಮನುಕುಲದ ರಕ್ಷಣೆಗೋಸ್ಕರ, ಮನುಕುಲವನ್ನು ಪಾಪದಿಂದ ರಕ್ಷಿಸೋದಕ್ಕೋಸ್ಕರ. ನಾವು ನೋಡ್ತೇವೆ, ಯೇಸುವಿನ ಜನನ ಅದು ಕೇವಲ ಪರಿಶುದ್ಧವಾದಂಥ ಜನನ ಮಾತ್ರವಲ್ಲ, ಅದು ಪರಿಶುದ್ಧವಾದಂಥ ಒಂದು ಉದ್ದೇಶಕ್ಕಾಗಿ ಆಗ್ತಾ ಇರುವಂಥ ಜನನ. ಏನು ಉದ್ದೇಶ ಅಂದರೆ ರಕ್ಷಣೆ, ಜನರ ರಕ್ಷಣೆ ಅನ್ನುವಂಥ ಉದ್ದೇಶ. ನಾವು ನೋಡ್ತೇವೆ, ಹುಟ್ಟುವಂಥ ಕೂಸು ಗಂಡಾಗಿರುತ್ತೆ. ಎರಡನೇದು, ಹೆಸರು ಯೇಸು ಎಂದು ಇಡಬೇಕು. ಯೇಸು ಅಂತ ಯಾಕೆ ಇಡಬೇಕಂದ್ರೆ, ಪಾಪಗಳಿಂದ ತನ್ನ ಜನರನ್ನು ರಕ್ಷಿಸ್ತಾನೆ, ಆ ಕಾರಣಕ್ಕಾಗಿ ಯೇಸು ಎಂದು ಇಡಬೇಕು ಹೆಸರನ್ನು ಎಂಬುದಾಗಿ ಹೇಳಲಾಗಿದೆ. ಸೊ ಗಂಡು ಕೂಸು ಬಲಿಗೆ ಹಳೆ ಒಡಂಬಡಿಕೆಯಲ್ಲಿ ಗಂಡು ಕೂಸನ್ನೇ ಬಲಿಗಾಗಿ ಬಳಸ್ತಾ ಇದ್ರು. ಒಂದು ಕುಟುಂಬವನ್ನು ಪ್ರತಿನಿಧಿಸುವಂಥದ್ದು ಅಥವಾ ಲೆಕ್ಕಕ್ಕೆ ಯಾರಿಂದ ತೆಗೆದುಕೊಳ್ತಾ ಇದ್ರು ಅಂದರೆ ಹೆಣ್ಣಿಂದಲ್ಲ, ಗಂಡಿನ ತಲೆಯಿಂದಲೇ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಯೇಸು ಹುಟ್ಟುವುದಾದರೆ ಗಂಡಾಗಿಯೇ ಹುಟ್ಟಬೇಕಾಯಿತು. ಅನಂತರ ನಾವು ನೋಡ್ತೇವೆ, ಪ್ರತಿನಿಧಿಯಾದಂಥ ಆ ಮಗುವಿಗೆ, ಗಂಡು ಮಗುವಿಗೆ, ಆಳುವಂಥ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವ ಅನ್ನುವಂಥ ಹೆಸರಿಗೆ ಕರ್ತನು ನನ್ನ ರಕ್ಷಕನು ಅಥವಾ ರಕ್ಷಕನು ಅನ್ನುವಂಥ ಅರ್ಥ ಇದೆ. ಯೇಶುವ ಅನ್ನುವಂಥದ್ದು ಗ್ರೀಕಿನಲ್ಲಿ ಕರೆಯಲ್ಪಟ್ಟಂಥ ಒಂದು ತರ್ಜುಮೆ. ಇಂಗ್ಲೀಷ್ನಲ್ಲಿ ಜೀಸಸ್ ಎಂಬುದಾಗಿ ಕರೆದರೆ ಕನ್ನಡದಲ್ಲಿ ನಾವು ಯೇಸು ಎಂಬುದಾಗಿ ಅದನ್ನು ತರ್ಜುಮೆ ಮಾಡಿದ್ದೇವೆ. ಯೇಸು ಎಂಬುದಾಗಿ ಹೇಳಿದರೆ ರಕ್ಷಕ ಅನ್ನುವಂಥ ಅರ್ಥ ಇದೆ. ಎಲ್ಲಿಂದ ರಕ್ಷಿಸ್ತಾನೆ ಅಂತ ಹೇಳೋದಾದರೆ ಪಾಪಗಳಿಂದ ಎಂಬುದಾಗಿ ನಾವು ನೋಡ್ತೇವೆ.
ಮನುಕುಲ ಅನ್ನುವಂಥದ್ದು ಶರೀರ ಆಗಿರಬಹುದು, ಪ್ರಪಂಚ ಆಗಿರಬಹುದು, ಎಲ್ಲವೂ ಕೂಡ ಮನುಷ್ಯನು ಅಂತ ಹೇಳುವಾಗ ದೇಹ, ಆತ್ಮ, ಅವನ ಪ್ರಾಣ ಸಂಪೂರ್ಣವಾಗಿ ಪಾಪಕ್ಕೆ ಅದು ಒಳಗಾಗಿದೆ. ಈ ಒಂದು ಭೂಮಿ ಪಾಪದ ನಿಮಿತ್ತವಾಗಿ ಅದು ಕೂಡ ಶಿಕ್ಷೆಗೆ ಅದು ಒಳಗಾಗಿದೆ. ಹಾಗಾಗಿ ಈ ಪಾಪದಿಂದ ಬಳಲ್ತಾ ಇರುವಂತಹ ಈ ಮನುಷ್ಯನನ್ನು ಮುಖ್ಯವಾಗಿ ಬಿಡಿಸಬೇಕು, ರಕ್ಷಿಸಬೇಕು ಎಂಬುದಾಗಿ ಆ ಯೋಜನೆಯೊಟ್ಟಿಗೆ ದೇವರು ಯೇಸುವನ ಈ ಲೋಕಕ್ಕೆ ತರ್ತಾ ಇರುವಂಥದ್ದು. ಹೀಗಿರುವಾಗ ಯೇಸು ಅಂತ ಹೇಳಿದ್ರೆ ರಕ್ಷಕ ಅನ್ನುವಂಥದ್ದು ತಿಳಿಬೇಕಾಗಿದೆ ಈ ಲೋಕ, ಯೋಸೇಫನು ಎಂಬುದಾಗಿ ದೇವರು ತಿಳಿಸ್ತಾರೆ. ನಿಮ್ಮನ್ನು ನನ್ನನ್ನು ರಕ್ಷಿಸೋದಕ್ಕೆ ಬಂದವನೇ ಯೇಸು. ಇದು ನಾನು ನೀವು ಕೂಡ ತಿಳಿಯಬೇಕಾಗಿದೆ. ಪ್ರಿಯರೇ, ನಿಮ್ಮನ್ನು ನನ್ನನ್ನು ರಕ್ಷಿಸೋದಕ್ಕೆ ಯೇಸು ಇರಬೇಕಾದ್ರೆ ನಮಗೆ ಇನ್ನೊಬ್ಬರ ಅಗತ್ಯ ಇಲ್ಲ. ನಮಗೆ ಯೇಸು ಬಂದಿರುವಾಗ ಆ ಯೇಸುವನ್ನು ನಾವು ಅಂಗೀಕರಿಸುವಂಥದ್ದೇ ಮುಖ್ಯವಾದದ್ದು. ಯೇಸುವಿನ ಹೆಸರಿನಲ್ಲಿ ವಾಕ್ಯಗಳನ್ನು ನಾವು ಓದುವಾಗ ಯೇಸು ಅನ್ನುವಂಥ ಹೆಸರು ಅದು ನಮಗೆ ಕೊಡಲ್ಪಟ್ಟಿದೆ. ಅಪೊಸ್ತಲ ಕೃತ್ಯ 4:12 ಯೇಸುವಿನ ನಾಮದಿಂದ ಅಲ್ಲದೆ ರಕ್ಷಣೆಯು ಇನ್ನು ಯಾರ ನಾಮದಲ್ಲಿಯೂ ಇಲ್ಲ. ಮನುಷ್ಯರ ಒಳಗಾಗಿರ್ಬೋದು, ಅಲ್ಲಿ ನೀರಿನ ಒಳಗಾಗಿರಬಹುದು, ಅಥವಾ ಆಕಾಶದಲ್ಲಾಗಿರ್ಬೋದು, ಇನ್ಯಾವ ನಾಮ ಇಲ್ಲ. ಯೇಸುವಿನ ನಾಮ ಮಾತ್ರವೇ ರಕ್ಷಣೆಗಾಗಿ ಕೊಡಲಾಗಿದೆ. ಬೈಬಲಲ್ಲಿ ಹಾಗೆ ಯೇಸುವಿನ ನಾಮದಲ್ಲಿ ಏನೇನಾಗ್ತದೆ ಎಂಬುದಾಗಿ ನೋಡಿದರೆ, ಯೇಸುವಿನ ನಾಮದಲ್ಲಿ ಪಾಪಗಳು ಕ್ಷಮಿಸಲ್ಪಡ್ತವೆ, ಯೇಸುವಿನ ನಾಮದಲ್ಲಿ ರೋಗಗಳು, ದೆವ್ವಗಳು ಓಡುತ್ತವೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಲಾಗಬೇಕು, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಗಳು ಅರ್ಪಿಸಲಾಗ್ತದೆ. ಅದಾದಮೇಲೆ ಯೇಸುವಿನ ನಾಮ ತೆಗೆದುಕೊಳ್ಳುವಂಥ, ಧ್ಯಾನ ಮಾಡುವಂಥ ಸ್ಥಳದಲ್ಲಿ ಯೇಸುವಿನ ಪ್ರಸನ್ನತೆಯನ್ನು ಅನುಭವಿಸ್ತಾರೆ ಎಂಬುದಾಗಿ ಹೇಳಲಾಗಿದೆ. ಪ್ರಿಯರೇ, ಹೀಗಿರುವಾಗ ಯೇಸುವಿನ ನಾಮ ಈ ಲೋಕಕ್ಕೆ ದೇವರು ರಕ್ಷಣೆಗಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಯೋಸೇಫನಿಗೆ ತಿಳಿಸ್ತಾರೆ. ಇದಾದ ನಂತರ ಇದು ಹೀಗೆ ನಡೆದಿರೋದು ದೇವರು ಮೊದಲೇ ತಿಳಿಸಿದ್ದಾನೆ. ಯಾಕಂದರೆ ಯಹೂದ್ಯರು ಧರ್ಮಶಾಸ್ತ್ರವನ್ನು ನಂಬುತ್ತಾ ಇದ್ದಂಥವರು, ಆ ಧರ್ಮಶಾಸ್ತ್ರವನ್ನು ಪಾಲನೆ ಮಾಡ್ತಾ ಇದ್ದವರು. ಅದಕ್ಕಾಗಿ ದೇವರು ಏನು ಮಾಡ್ತಾರೆ, 3ನೇ ಅಂಶವನ್ನು ತಿಳಿಸ್ತಾರೆ. ಅದೇನೆಂದರೆ, ಹೌದು, ಪರಿಶುದ್ಧವಾದಂಥ ಪ್ರವಾದನೆ, ಪರಿಶುದ್ಧವಾದಂಥ ವಾಗ್ದಾನ, ಪರಿಶುದ್ಧವಾದಂಥ ದೇವರ ಪ್ರಸನ್ನತೆ ಅನ್ನುವಂಥ ಅಂಶವನ್ನು 22ನೇ ವಾಕ್ಯದಲ್ಲಿ ತಿಳಿಸ್ತಾರೆ. ಪ್ರವಾದಿಯ ಮುಖಾಂತರ ಕರ್ತನು ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತೇನೆಂದರೆ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಳು, ಅವರು ಆತನ ಹೆಸರನ್ನು ಇಮ್ಮಾನುವೇಲ್ ಎಂದು ಕರೆಯುವರು ಎಂಬುದೇ. ದೇವರು ನಮ್ಮ ಕೂಡ ಇದ್ದಾನೆ ಎಂಬುದು ಇದರ ಅರ್ಥ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನ ಆಲೋಚನೆಗೆ ದೇವರು ಒಂದು ಜ್ಞಾಪಕ ವಾಕ್ಯವನ್ನು ತಂದರು. ಅದು ಯಾವುದೆಂದರೆ, ಈಗ ಕನ್ನಿಕೆ ಗರ್ಭ ಧರಿಸ್ತಾಳೆ, ಮಗನನ್ನು ಹೆರುತ್ತಾಳೆ, ಇಮ್ಮಾನುವೇಲ್ ಎಂದು ಹೆಸರಾಗತ್ತೆ, ಜನರು ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಹೇಳ್ತಾರೆ ಅನ್ನೋದನ್ನು ನಾವು ನೋಡ್ತೇವೆ. ಯೇಸು ಈ ಲೋಕಕ್ಕೆ ಬಂದ ಮೇಲೆ ಅನೇಕರು ಸಾಕ್ಷಿ ಕೊಟ್ಟಿದ್ದೇನೆಂದರೆ, ದೇವರು ನಮ್ಮ ಕಡೆ ಇದ್ದಾನೆ, ದೇವರು ನಮ್ಮನ್ನು ಕಾಪಾಡಿದ್ದಾನೆ, ದೇವರು ನಮ್ಮನ್ನು ನೆನಪಿನಲ್ಲಿ ತಂದುಕೊಂಡಿದ್ದಾನೆ ಎಂಬುದಾಗಿ ಯೇಸು ಮಾಡ್ತಾ ಇದ್ದಂಥ ಆ ಅದ್ಭುತ ಕಾರ್ಯಗಳಿಂದ, ಒಳ್ಳೆ ಕಾರ್ಯಗಳಿಂದ, ಸೌಖ್ಯದ ಕಾರ್ಯಗಳು, ದೆವ್ವಗಳನ್ನು ಓಡಿಸ್ತಾ ಇದ್ರು, ಈ ಎಲ್ಲ ಕಾರ್ಯಗಳಿಂದ ಅವ್ರು ಸಾಕ್ಷಿ ಹೇಳಿದ್ರು, ದೇವರು ನಮ್ಮ ಸಂಗಡ ಇದ್ದಾನೆ, ದೇವರು ಈತನ ಸಂಗಡ ಇದ್ದಾನೆ ಎಂಬುದಾಗಿ ಅವ್ರು ಸಾಕ್ಷೀಕರಿಸ್ತಾ ಇದ್ರು. ಸೊ ದೇವರು ತನ್ನ ಮಾತನ್ನು ನೆರವೇರಿಸೋದಾಗಿ ಹೇಳಿದ್ದನ್ನು ಅದನ್ನು ಈಗ ನೆರವೇರಿಸ್ತಾ ಇದ್ದಾನೆ ಅನ್ನೋದನ್ನು ಯೋಸೇಫನ್ಗೆ ತಿಳಿಸ್ತಾನೆ. ಅದಾದ ಮೇಲೆ ಆಗ ಯೋಸೇಫನು ನಿದ್ರೆಯಿಂದ ಎಚ್ಚೆತ್ತು, ಕರ್ತನ ದೂತನು ತನಗೆ ಅಪ್ಪಣೆ ಕೊಟ್ಟಂತೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆರುವ ತನಕ ಅವನು ಆಕೆಯನ್ನು ಅರಿಯಲಿಲ್ಲ. ಅವನು ಆತನ ಹೆಸರನ್ನು ಯೇಸು ಎಂದು ಕರೆದನು. ಪ್ರಿಯರೇ, ಈ ಒಂದು ಪ್ರಕಟಣೆ ಆದ ಮೇಲೆ, ದೇವರು ಈ ವಿಷಯಗಳನ್ನು ತಿಳಿಸಿದ ಮೇಲೆ, ಗೊಂದಲದಲ್ಲಿ, ಅನುಮಾನದಲ್ಲಿದ್ದಂಥ, ಭಯದಲ್ಲಿದ್ದಂಥ ಯೋಸೇಫನ್ ತಿಳಿಸಿದ್ರು, ಈ ಕೂಸು ಗರ್ಭ, ಇದು ಪರಿಶುದ್ಧವಾದ ಗರ್ಭ, ಇದು ಪರಿಶುದ್ಧ ಉದ್ದೇಶಕ್ಕಾಗಿ, ರಕ್ಷಣೆಗಾಗಿ ಆಗಿರುವಂಥ ಒಂದು ಗರ್ಭ. ಈ ಜನನ, ಈ ಯೇಸು ಅನ್ನುವಂಥವನು, ಅದಾದ ನಂತರ ಈ ಯೇಸು ಅನ್ನುವಂಥವನು ದೇವರು ನಿಮ್ಮ ಸಂಗಡ ಇರಲಿಕ್ಕೆ ಇರುವಂಥವನಾಗಿದ್ದಾನೆ ಅನ್ನುವಂಥ ಈ ವಿಷಯ ತಿಳಿದ ನಂತರ ಯೋಸೇಫನು ಮರಿಯಳನ್ನು ಸೇರಿಸಿಕೊಳ್ಳುತ್ತಾನೆ. ಮಗುವಿನ ಜನನ ಆಗತ್ತೆ. ಜನನ ಆದ ಮೇಲೆ
ಆ ಮಗುಗೆ ಹೆಸರಿಡ್ತಾರೆ ಯೇಸು ಎಂಬುದಾಗಿ. ಪ್ರಿಯರೇ, ನಾನು ಹೇಳ್ತಾ ಇರುವಂಥದ್ದು, ನಿಮ್ಮನ್ನು ಕೇಳಿಕೊಳ್ತಾ ಇರೋದು ಏನಂತ ಹೇಳಿದ್ರೆ, ಯೇಸು ನಮಗಾಗಿ ಬಂದವನು. ಆತನನ್ನು ನಾವು ನಂಬಿದ್ರೆ, ಆತನನ್ನು ನಾವು ಅಂಗೀಕರಿಸಿದ್ರೆ ನಮ್ಮ ಜೀವಿತದಲ್ಲಿ ಸಮಾಧಾನ ಬರಲಿಕ್ಕೆ ಸಾಧ್ಯ, ಭಯದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ, ಪರಲೋಕ ನಾವು ಪಡೆದುಕೊಳ್ಳಲಿಕ್ಕೆ, ಪಾಪಗಳು ತೊಳ್ಕೊಳ್ಳಿಕ್ಕೆ ಸಾಧ್ಯ. ಪ್ರಿಯರೇ, ಸೊ ಯೇಸು ನಮಗಾಗಿಯೇ ಬಂದವನು, ಇದನ್ನು ನಾವು ಗ್ರಹಿಸಬೇಕಾಗಿದೆ. ಅದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಆ ಉದ್ದೇಶಕ್ಕಾಗಿ ಬಂದರು, ತನ್ನ ಪ್ರಾಣ ಕೊಟ್ಟರು, 3ನೇ ದಿನ ಎದ್ದು ಆತನು ಸಜೀವನಾಗಿದ್ದಾನೆ, ಒಂದು ದಿನ ನ್ಯಾಯಾಧಿಪತಿಯಾಗಿ ಕೂರ್ತಾನೆ. ಇವತ್ತು ಯಾರು ಯೇಸುವನ್ನು ನಂಬಿಕೊಳ್ತಾರೋ ಅವರಿಗೆ ಅಪರಾಧ ನಿರ್ಣಯ ಇರೋದಿಲ್ಲ, ಬದಲಾಗಿ ಅವರು ರಕ್ಷಣೆ ಹೊಂದಿ ಪರಲೋಕಕ್ಕೆ ಸೇರಿಸಲ್ಪಡ್ತಾರೆ. ಯೇಸುವನ್ನು ತಿರಸ್ಕರಿಸಲ್ಪಟ್ಟವರು ಅವರು ದೇವರಿಂದ ದೂರಾಗಿ ನರಕಕ್ಕೆ, ಶಿಕ್ಷೆಯ ತೀರ್ಪನ್ನು ಅವರು ಅನುಭವಿಸಬೇಕಾಯ್ತದೆ. ನೀವು ನಾನು ಯೇಸುವನ್ನು ನಂಬೋದಾದರೆ ನಿಜವಾಗ್ಲೂ ಕೂಡ ಆ ರಕ್ಷಣೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ನೀವು ರಕ್ಷಣೆ ಹೊಂದಬೇಕು ಅನ್ನುವಂಥ ಉದ್ದೇಶಕ್ಕಾಗಿಯೇ ನಾನು ಈ ಸಂದೇಶವನ್ನು ತಿಳಿಸಿದ್ದೇನೆ. ಯೇಸುವನ್ನು ನಂಬಿರಿ, ನೀವು ಕೂಡ ರಕ್ಷಣೆಯನ್ನು ಹೊಂದಿ ದೇವರ ಮಕ್ಕಳಾಗಿರಿ, ಪರಲೋಕದ ಮಕ್ಕಳಾಗಿರಿ ಎಂಬುದಾಗಿ ಇದರ ಮುಖಾಂತರವಾಗಿ ತಿಳಿಸುವಂಥವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಈ ಸಂದೇಶವನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ, ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪಿನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಡುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸೃಷ್ಟಿಯನ್ನ ದೇವರು ಮಾಡುವಾಗ ಆದಿಕಾಂಡ 1ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಭೂಮಿಯು ನಿರಾಕಾರವಾಗಿ ಶೂನ್ಯವಾಗಿತ್ತು, ಏನೂ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರ ಆತ್ಮನು ಜಲಹ ಸಮೂಹಗಳ